ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. SATS ನಲ್ಲಿ ಪ್ರಮೋಟ್ ಮಾಡಿರುವಂತಹ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ 2026-27ನೇ ಸಾಲಿಗೆ ಯಾವ ರೀತಿಯಾಗಿ ದಾಖಲಾತಿ ಅಂದ್ರೆ ಅಡ್ಮಿಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. SATS ನಲ್ಲಿ ನಿಮ್ಮ ಶಾಲೆಯನ್ನು ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಕಾಣಿಸುತ್ತೆ. ಇದರಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಲು ಈ ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೆನು ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿರುವಂತಹ ಅಡ್ಮಿಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಬರುವಂತಹ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೆನು ಮೇಲೆ ಕ್ಲಿಕ್ ಮಾಡಿ. ನೀವು ಪ್ರಪ್ರಥಮವಾಗಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೆ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅನ್ನುವ ಒಂದು ಫಾರ್ಮ್ ಬರುತ್ತೆ. ಈ ಒಂದು ಫಾರ್ಮ್ ನಲ್ಲಿ ಕೆಲವೊಂದಿಷ್ಟು ಮಾಹಿತಿ ಆಲ್ರೆಡಿ ಫಿಲ್ಡ್ ಇರುತ್ತೆ. ಆ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡಿಕೊಂಡು ಸಪೋಸ್ ಏನಾದ್ರೂ ತಪ್ಪುಗಳಿದ್ರೆ ಆ ಮಾಹಿತಿಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನಂತರ ಈ ಒಂದು ಫಾರ್ಮ್ ನ ಕೆಳಗಡೆ ಇರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಆರ್ ಯು ಶೋರ್ ಯು ವಾಂಟ್ ಟು ಅಪ್ಡೇಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಫಾರ್ಮ್ ಅಪ್ಡೇಟ್ ಆಗಿ ನಿಮ್ಗೆ ಯುವರ್ ಸ್ಕೂಲ್ ಇನ್ಫಾರ್ಮೇಶನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅನ್ನುವ ಒಂದು ಮೆಸೇಜ್ ಜೊತೆಗೆ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅನ್ನುವ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ನೀವು ಯಾವೆಲ್ಲ ಟೈಮ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಓಪನ್ ಮಾಡ್ಕೊಳ್ತೀರಿ ಅವಾಗ ನಿಮ್ಗೆ ಈ ಒಂದು ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಸ್ಕ್ರೀನ್ ಡೈರೆಕ್ಟ್ ಆಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಪ್ರೀವಿಯಸ್ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಗನುಗುಣವಾಗಿ ಮಕ್ಕಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಆ ಒಂದು ಪ್ರತಿ ಮಗುವಿನ ಮುಂದೆ ಅಡ್ಮಿಟ್ ಟು ಅನ್ನುವ ಕಾಲಂ ನಲ್ಲಿ ನೀವು ಯಾವ ಒಂದು ತರಗತಿಗೆ ಈ ಮಕ್ಕಳನ್ನು 26-27ನೇ ಶೈಕ್ಷಣಿಕ ವರ್ಷಕ್ಕೆ ದಾಖಲೆ ಮಾಡ್ಕೊಳ್ತಿದ್ದೀರಿ ಅನ್ನೋದು ತೋರಿಸ್ತಾ ಇರುತ್ತೆ. ನಂತರ ನೀವು ಆ ಒಂದು ಇಂಡಿವಿಜುವಲ್ ಮಕ್ಕಳ ಮುಂದಿರುವಂತಹ ಅಡ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಸ್ಟೂಡೆಂಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅನ್ನುವ ಒಂದು ಆ ಇಂಡಿವಿಜುವಲ್ ಮಗುವಿನ ಮಾಹಿತಿ ಈ ಒಂದು ಫಾರ್ಮ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಆ ಒಂದು ಮಗುವಿನ ಸ್ಕೂಲಿಂಗ್ ಡೀಟೇಲ್ಸ್ ಅನ್ನ ನೀವು ನೋಡಬಹುದು. ಯಾವ ಒಂದು ತರಗತಿಗೆ ದಾಖಲಾಗ್ತಿದೆ ಮತ್ತು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಯಾವುದು, ಮದರ್ ಟಂಗ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅದೇ ರೀತಿ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಈ ಒಂದು ತರಗತಿಗನುಗುಣವಾಗಿ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸಪೋಸ್ ನಿಮ್ಮ ಶಾಲೆ ಬೈ ಲ್ಯಾಂಗ್ವೇಜ್ ಶಾಲೆ ಆಗಿತ್ತು ಅಂತಂದ್ರೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ನಲ್ಲಿ ನೀವು ಈ ಒಂದು ಮಗು ಯಾವ ಮಾಧ್ಯಮಕ್ಕೆ ದಾಖಲಾಗ್ತಿದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕನುಗುಣವಾಗಿ ಆ ಒಂದು ಮಾಧ್ಯಮದ ಸೆಕ್ಷನ್ ಮತ್ತು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸಪೋಸ್ ಇಲ್ಲಿ ತೋರಿಸುತ್ತಿರುವ ತರಗತಿಗೆ ಇಂಗ್ಲಿಷ್ ಮಾಧ್ಯಮ ಆಗಿರಬಹುದು, ಕನ್ನಡ ಮಾಧ್ಯಮ ಆಗಿರಬಹುದು, ಅದರ ಒಂದು ಸೆಕ್ಷನ್ ಅನ್ನ ತೋರಿಸ್ತಾ ಇಲ್ಲ ಅಂತಂದ್ರೆ ನೀವು ಸ್ಕೂಲ್ ಮ್ಯಾನೇಜ್ಮೆಂಟ್ ಗೆ ಹೋಗಿ ಅದರಲ್ಲಿರುವಂತಹ ಕ್ರಿಯೇಟ್ ಅ ಸೆಕ್ಷನ್ ಮೆನು ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಯಾವ ಮಾಧ್ಯಮದ ಯಾವ ಸೆಕ್ಷನ್ ಇಲ್ಲ ಆ ಒಂದು ಸೆಕ್ಷನ್ ಅನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಈ ಒಂದು ಸೆಕ್ಷನ್ ಕಾಲಂ ನಲ್ಲಿ ಸೆಕ್ಷನ್ ತೋರಿಸುತ್ತೆ. ಆ ಒಂದು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಅದೇ ರೀತಿ ಇಲ್ಲಿ ನಿಮ್ಗೆ ಮಗುವಿನ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೆ ಈ ಒಂದು ಫಾರ್ಮ್ ನಲ್ಲಿ ಈ ಒಂದು ಮಗುವಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಲ್ಲಿ ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದೇನಾದ್ರೂ ಸರಿ ಇಲ್ಲ ಅಂತಂದ್ರೆ ಅದನ್ನ ನೀವು ಕರೆಕ್ಷನ್ ಮಾಡ್ಕೊಳ್ಬಹುದು. ನಂತರ ಕೆಳಗಡೆ ಇರುವಂತಹ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ನೀವು ಲ್ಯಾಂಗ್ವೇಜ್ ಗ್ರೂಪ್ ಆಗಿರ್ಬೋದು, ಸೆಕ್ಷನ್ ಆಗಿರ್ಬೋದು, ಮೀಡಿಯಂ ಆಗಿರ್ಬೋದು ಅಥವಾ ಮದರ್ ಟಂಗ್ ನೀವೇನಾದ್ರೂ ಸೆಲೆಕ್ಟ್ ಮಾಡದೆ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಯು ಕಾಂಟ್ ಲೀವ್ ದಿಸ್ ಎಂಟಿ ಅನ್ನುವ ಒಂದು ಮೆಸೇಜ್ ಬರುತ್ತೆ. ಹಾಗಾಗಿ ಈ ಒಂದು ಸ್ಕೂಲ್ ಡೀಟೇಲ್ಸ್ ನಲ್ಲಿರುವ ಎಲ್ಲ ಮಾಹಿತಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಡು ಯು ವಾಂಟ್ ಟು ಸಬ್ಮಿಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಆ ಒಂದು ಮಗುವಿನ ಹೆಸರಿನ ಜೊತೆ ಎನ್ರೋಲ್ಡ್ ಸಕ್ಸಸ್ಫುಲಿ ಅನ್ನುವ ಒಂದು ಸಕ್ಸಸ್ಫುಲ್ ಸ್ಕ್ರೀನ್ ಬರುತ್ತೆ. ಈ ರೀತಿಯಾಗಿ ಸಕ್ಸಸ್ಫುಲ್ ಸ್ಕ್ರೀನ್ ಬಂತು ಅಂತಂದ್ರೆ ನೀವು ಈ ಒಂದು ಮಗುವನ್ನ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡ್ಕೊಂಡ್ರಿ ಅಂತ ಅರ್ಥ. ಇದೇ ರೀತಿ ಇಂಡಿವಿಜುವಲ್ ಮಗುವಿನ ಮುಂದಿರುವಂತಹ ಅಡ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ 1 by 1 ಆಗಿ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಗಳನ್ನ 1 by 1 ಆಗಿ ಸೆಲೆಕ್ಟ್ ಮಾಡಿಕೊಂಡು ಆ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಅಡ್ಮಿಟ್ ಮಾಡ್ಕೊಳ್ಳಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಡ್ಮಿಷನ್
ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ 26-27ನೇ ಸಾಲಿಗೆ ಪ್ರಮೋಟ್ ಮಾಡಿರುವಂತಹ ವಿದ್ಯಾರ್ಥಿಗಳನ್ನ ದಾಖಲಾತಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.